Hello guys, welcome to my channel English with GB Sir. My name is Basarajappa. I'm a teacher in English. Today, we shall learn about uh, translating some of the sentences from Kannada to English. ಕನ್ನಡ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡೋದು ಹೇಗೆ ಅನ್ನೋದನ್ನು ಇದನ್ನು ನಾವು ತಿಳ್ಕೊಳ್ಳೋಣ. ಈ ಪೆನ್ನಿನ ಬೆಲೆ 20 ರೂಪಾಯಿ. ಈ ಪೆನ್ನು ದಿಸ್ ಪೆನ್ ಕಾಸ್ಟ್ 20 rupees. ಕಾಸ್ಟ್ 20 rupees. ನನ್ನ ಅಣ್ಣನಿಗೆ 15 ವರ್ಷ. ಮೈ ಬ್ರದರ್ ಈಸ್ 15 years ಓಲ್ಡ್. ಮೈ ಬ್ರದರ್ ಈಸ್ 15 ಅಂದ್ರೂ ಆಗುತ್ತೆ ಅಥವಾ 15 years ಓಲ್ಡ್ ಅಂದ್ರೂ ಆಗುತ್ತೆ. ನೆಕ್ಸ್ಟ್, ನಾವು ದೆಹಲಿಯಲ್ಲಿ 1 ವಾರ ಉಳಿದಿದ್ದೆವು. ವಿ ಸ್ಟೇಡ್ ಇನ್ ಡೆಲ್ಲಿ ಫಾರ್ ಎ ವೀಕ್. ಬೇಕು ಅಂದರೆ ವಿ ಹ್ಯಾವ್ ಸ್ಟೇಡ್ ಅಂತ ಹೇಳ್ಬೋದು. ವಿ ಹ್ಯಾವ್ ಸ್ಟೇಡ್ ಇನ್ ಡೆಲ್ಲಿ ಫಾರ್ ಎ ವೀಕ್. ಸೇಬು ಕೆಜಿಗೆ 200 ರೂಪಾಯಿ ಬೆಲೆ. ದ ಕಾಸ್ಟ್ ಆಫ್ 1 kg ಆಪಲ್ ಈಸ್ rupees 200. ಈ ರಸ್ತೆ ಅಗಲ 100 ಅಡಿ ಇದೆ. ದ width of this road is 100 feet. Width of this road is 100 feet. ನೆಕ್ಸ್ಟ್, ರೈಲು ಇಲ್ಲಿ 10 ನಿಮಿಷ ನಿಲ್ಲುತ್ತದೆ. ದ ಟ್ರೈನ್ stops here for 10 minutes. ನೆಕ್ಸ್ಟ್, ಅವರು ಚೆನ್ನೈನಲ್ಲಿ 10 ವರ್ಷವಿದ್ದರು. ದೇ ಹ್ಯಾವ್ ಲಿವ್ಡ್ ಇನ್ ಚೆನ್ನೈ for 10 years. They have lived in Chennai for 10 years. ಈ ಬಾವಿಯು 60 ಅಡಿ ಆಳವಿದೆ. ಈ ಬಾವಿಯು 60 ಅಡಿ ಆಳಿದೆ. ದಿಸ್ well is 60 feet deep. This well is 60 feet deep. ಈಗ ಇದೇ ಥರ ಕೆಲವನ್ನ ಸಿಂಪಲ್ ಆಗಿರೋದನ್ನ ಕೊಡ್ತೇನೆ, ನೋಡೋಣ, ಪ್ರಯತ್ನ ಮಾಡಿ. ಓಕೆ, ನಿಧಾನವಾಗಿ ಓದು. ಅಲ್ಲಿ ನಿಂತುಕೋ. ಸುನಿಲ್
ಚೆನ್ನಾಗಿ ಆಡುತ್ತಾನೆ. ಕಮಲ ಮಧುರವಾಗಿ ಹಾಡುತ್ತಾಳೆ. ನದಿಯು ನಿಧಾನವಾಗಿ ಹರಿಯುತ್ತದೆ. ಜಿಂಕೆ ಜೋರಾಗಿ ಓಡುತ್ತದೆ. ಹಿಮಾಲಯವು ಬಹಳ ಎತ್ತರವಾಗಿದೆ. ಸಮುದ್ರ ಬಹಳ ಆಳವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಜಸ್ಟ್ ಟ್ರೈ ದೆಮ್, ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್. ಈ ವಾಕ್ಯಗಳನ್ನು ಇಂಗ್ಲಿಷ್ ಭಾಷೆಗೆ ಪರಿವರ್ತಿಸಿ, ಭಾಷಾಂತರಿಸಿ. ಮೊದಲೇ ನೋಡಿ, ನಿಧಾನವಾಗಿ ಓದೋದಕ್ಕೇನು ರೀಡ್ ಸ್ಲೋಲಿ. ಅಲ್ಲಿ ನಿಂತುಕೋನಕ್ಕೇನು ಸ್ಟ್ಯಾಂಡ್ ದೇರ್. ಸುನಿಲ್ ಚೆನ್ನಾಗಿ ಆಡುತ್ತಾನೆ. ಸುನಿಲ್ ಪ್ಲೇಸ್ ವೆರಿ ವೆಲ್. ಚೆನ್ನಾಗಿ ಏನಕ್ಕೆ ವೆರಿ ವೆಲ್. ನೆಕ್ಸ್ಟ್, ಕಮಲ ಮಧುರವಾಗಿ ಆಡುತ್ತಾಳೆ. ಕಮಲ ಸಿಂಗ್ಸ್ ವೆಲ್. ಕಮಲ ಸಿಂಗ್ಸ್ ಸ್ವೀಟ್ಲಿ. ನದಿಯು ನಿಧಾನವಾಗಿರುತ್ತದೆ. The river flows slowly. ನಿಧಾನವಾಗಿ ಏನಕ್ಕೆ ಸ್ಲೋಲಿ. ಜಿಂಕೆ ಜೋರಾಗಿ ಓಡುತ್ತದೆ. ದ ಡೀರ್ ಅಥವಾ ಡೀರ್ ರನ್ಸ್ ಫಾಸ್ಟ್. ಹಿಮಾಲಯವು ಬಹಳ ಎತ್ತರವಾಗಿದೆ. ದ ಹಿಮಾಲಯಾಸ್ Himalaya mountain is very high. ಸಮುದ್ರ ಬಹಳ ಆಳವಾಗಿದೆ. ಸಮುದ್ರ ಅನ್ನೋಕ್ಕೇನು? ದ ಸಿ ಅಥವಾ ಓಷನ್. ದಿ ಸೀಸನ್ ಇಸ್ ವೆರಿ ಡೀಪ್. ಹೀಗೆ ನಾವು ಕನ್ನಡ ವಾಕ್ಯಗಳನ್ನು ಇಂಗ್ಲೀಷಿಗೆ ಸುಲಭವಾಗಿ ನಾವು ಪರಿವರ್ತಿಸ್ಬೋದು. ನೋಡೋದಲ್ಲ ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.